ಬಿಬಿಎಂಪಿಯಲ್ಲಿ ಬೇನಾಮಿಗಳ ಹೆಸರಲ್ಲಿ ಕಾಮಗಾರಿ ಗುತ್ತಿಗೆ ಬಿಲ್ ಮಂಜೂರಾಗಿದ್ದು ಅಂದಾಜು ವೆಚ್ಚವನ್ನ ಜಾಸ್ತಿ ಮಾಡಿ ಅಧಿಕಾರಿಗಳ ಇಲ್ಲಿ ಶಾಮೀಲಾಗಿರುವುದು ಗೊತ್ತಾಗಿದೆ. ಇದು ಬೆಂಗಳೂರಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಡೆದಿರೋ ದೊಡ್ಡ ಅಕ್ರಮ ಅಂತ ಹೇಳಲಾಗುತ್ತದೆ. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬೃಹತ್ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅನ್ನೋದು ವರದಿ ಬಯಲಾಗಿದೆ. ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ಅಂತ? ಪವಿತ್ರ, ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ಗುತ್ತಿಗೆ ಏನು ಪಡೆದುಕೊಂಡಿರ್ತಾರೆ, ಅದರಲ್ಲಿ ಕಾಮಗಾರಿಗಳಲ್ಲಿ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅನ್ನುವಂತಹ ಒಂದು ಅಂಕಿಅಂಶಗಳ ಸಮೇತ ಕೂಡ ವರದಿ ಕೂಡ ಈಗ ಬಂದಿರತಕ್ಕಂಥದ್ದು. ಈಗಾಗಲೇ ಬೆಂಗಳೂರಿನಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಹಲವಾರು ಹಗರಣಗಳಾಗಿದ್ದಾವೆ ಅನ್ನುವಂಥದ್ದು ಕೂಡ ಸಾಕಷ್ಟು ಒಂದು ಕಡೆ ಚರ್ಚೆಯಲ್ಲಿತ್ತು. ಆದರೆ ಇದೀಗ ಏನು ಈಗಾಗಲೇ ಒಂದು ಕಡೆ ಕೆಲವೊಂದಿಷ್ಟು ಕಾಮಗಾರಿಗಳು ಗುತ್ತಿಗೆ ಕೊಡುವಂತಹ ಸಂದರ್ಭದಲ್ಲಿ ಕೂಡ ಇಲ್ಲಿ 2022-23ನೇ ಸಾಲಿನ ಆಡಿಟ್ ವರದಿ ಒಂದು ಬಂದ ಬಳಿಕ ಇದು ಬಹಿರಂಗವಾಗಿರ್ತಕ್ಕಂಥದ್ದು. ಅಧಿಕಾರಿ ಮತ್ತೆ ಗುತ್ತಿಗೆದಾರರ ಒಂದು ನಡುವೆ ಆಗಿರ್ತಕ್ಕಂಥ ಇದು ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆದಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಕಾಮಗಾರಿಗಳಲ್ಲಿ 816.87 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅನ್ನುವಂಥದ್ದು ಈಗಾಗಲೇ ಈ ಆಡಿಟ್ ವರದಿಯಿಂದ ಒಂದು ಬಹಿರಂಗವಾಗ್ತಾ ಇದೆ ಈ ಮಾಹಿತಿ. DPR ತಯಾರಿಕೆಯಲ್ಲೂ ಕೂಡ ಅಕ್ರಮ ನಡೆಸಿರ್ತಕ್ಕಂಥದ್ದು. ಅಂದ್ರೆ ಕಾಮಗಾರಿ ಕೊಟ್ಟಂತ ಸಂದರ್ಭದಲ್ಲಿ ಅಧಿಕಾರಿಗಳು ಮತ್ತೆ ಗುತ್ತಿಗೆದಾರರು ಇಬ್ಬರೂ ಸೇರಿ ಕೂಡ ಈ ಒಂದು ಅಕ್ರಮ ಎಸಗಿದ್ದಾರೆ. ಸುಮಾರು 816.87 ಕೋಟಿ ರೂಪಾಯಿಯಷ್ಟು ಅವ್ಯವಹಾರ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಈಗ ಬಿಬಿಎಂಪಿಯವರಿಗೂ ಕೂಡ ತಿಳಿದಿರ್ತಕ್ಕಂಥದ್ದು. ಕಾಮಗಾರಿಗಳಲ್ಲಿ ನಡೆದಿರುವ ಅಗಣಿತ ಅವ್ಯವಹಾರ ಏನಿದೆ ಇದು ಎಳೆಯಾಗಿ ಕೂಡ ಆಡಿಟ್ನ ವರದಿಯಲ್ಲಿ ಉಲ್ಲೇಖ ಆಗಿದೆ ಅನ್ನುವಂಥದ್ದು. 2022-23ನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಈ ಒಂದು ಮಾಹಿತಿ ಕೂಡ ಬಹಿರಂಗವಾಗಿರ್ತಕ್ಕಂಥದ್ದು. ಹಾಗಾಗಿ ಕಾಮಗಾರಿ ವಿಭಾಗದಲ್ಲಿ 886 ಕೋಟಿ ರೂಪಾಯಿ ಅಕ್ರಮವಾಗಿರ್ತಕ್ಕಂಥ ಶಂಕೆ ವ್ಯಕ್ತವಾಗಿರ್ತಕ್ಕಂಥದ್ದು. ಒಟ್ಟು 816.87 ಕೋಟಿ ರೂಪಾಯಿ ಬಿಲ್ ಪಾವತಿಗೆ ಆಕ್ಷೇಪಣೆ ಸಲ್ಲಿಕೆಯಾಗಿದೆ. ಅಂದ್ರೆ ಏನು ಇಲ್ಲಿ ಸರಿಯಾಗಿರ್ತಕ್ಕಂಥ ಕಾಮಗಾರಿ ಕೂಡ ಆಗಿಲ್ಲ, ಆದ್ರೂ ಸಹಿತ ಇಲ್ಲಿ ಬಿಲ್ ಒಂದು ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಇದಕ್ಕೆ ಕಾಮಗಾರಿಯೇ ನಡೆದಿಲ್ಲ, ಆದ್ರೂ ಕೂಡ ಇದರಲ್ಲಿ ಅವ್ಯವಹಾರ ಆಗಿರ್ತಕ್ಕಂಥದ್ದು. ಈ ಬಿಲ್ಗೆ ಅರ್ಜಿಯನ್ನು ಸಲ್ಲಿಸುವಂತ ಸಂದರ್ಭದಲ್ಲಿ ಆಕ್ಷೇಪಣೆ ಕೂಡ ಈಗ ಸಲ್ಲಿಕೆ ಆಗಿರ್ತಕ್ಕಂಥದ್ದು. ಹಾಗಾಗಿ 69.17 ಕೋಟಿ ರೂಪಾಯಿಗಳನ್ನ ಸಂಬಂಧಪಟ್ಟಂತ ಅಧಿಕಾರಿಗಳಿಂದ ವಸೂಲಿ ಮಾಡಬೇಕು ಅನ್ನುವಂಥದ್ದು ಬಿಬಿಎಂಪಿ ಅಧಿಕಾರಿಗಳು ಕೂಡ ಉನ್ನತ ಮಟ್ಟದ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅಧಿಕಾರಿಗಳ ಆಡಳಿತಾವಧಿಯಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮವಾಗಿರ್ತಕ್ಕಂಥದ್ದು. 2020 ಸೆಪ್ಟೆಂಬರ್ 10 ನಂತರ ಬಿಬಿಎಂಪಿಯಲ್ಲಿ ಅಧಿಕಾರಿಗಳದ್ದೇ ದರ್ಬಾರು ಅನ್ನುವಂತಹ ಚರ್ಚೆಗಳು ಕೂಡ ಇತ್ತೀಚೆಗೆ ಶುರುವಾಗಿದ್ವು. ಆದ್ರೆ ಇದೀಗ ಈ ಆಡಿಟ್ ವರದಿಯಲ್ಲಿ ಬಂದಿರತಕ್ಕಂತಹ ಮಾಹಿತಿಯ ಹಿನ್ನೆಲೆಯಲ್ಲಿ ಕೋಟ್ಯಾಂತರ ರೂಪಾಯಿ ಬಿಬಿಎಂಪಿಗೆ ಒಂದು ಸರ್ಕಾರದ ಹಣವನ್ನ ಲೂಟಿ ಮಾಡುವಂತ ಪ್ರಯತ್ನಕ್ಕೆ ಇಲ್ಲಿ ಅಧಿಕಾರಿಗಳು ಕೂಡ ಈ ಗುತ್ತಿಗೆದಾರ ಜೊತೆ ಸೇರಿಕೊಂಡು ಅವ್ಯವಹಾರ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಒಂದ್ ಕಡೆ ಇದನ್ನ ಬಿಬಿಎಂಪಿ ಅಧಿಕಾರಿಗಳಾಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ. ಪವಿತ್ರ.